ಸಮೃದ್ಧ ಜೀವನವನ್ನು ಸತ್ಯದ ಮುಖಾಂತರವಾಗಿ ತಿಳ್ಕೊಳ್ಳಲು ಬಂದಿರ್ತಕ್ಕ ನಿಮ್ಮೆಲ್ಲರಿಗೂ ನಾನು ಸುಸ್ವಾಗತವನ್ನು ಬಯಸನಾಗಿದ್ದೇನೆ. ದೇವರ ವಾಕ್ಯದಲ್ಲಿ ಪ್ರಾಮುಖ್ಯವಾದ ವಿಷಯವನ್ನು ನಾವು ಕಲಿಯಲಾಗಿದ್ದೇವೆ. ಸತ್ಯವು ಸತ್ಯವಾಗಿಯೇ ಇರುವುದು. ಆ ಸತ್ಯವನ್ನು ಅಂಗೀಕರಿಸಲು ನಮಗೆ ಅದು ಪ್ರತಿಫಲವನ್ನು ನೀಡುವುದೆಂಬುದಾಗಿ ನೋಡಲಾಗಿದ್ದೇವೆ. ಈ ಒಂದು ವಿಷಯವನ್ನು ಕಲಿಯುವಾಗೆ ದೇವರ ಆಶೀರ್ವಾದ ಬೇಡುವಂತೆ ತಲೆಬಾಗಿ ಪ್ರಾರ್ಥನೆಯನ್ನು ಮಾಡೋಣ. ಮಹಾಪ್ರೀತಿಯ ಸ್ವಾಮಿ, ನೀನು ಸತ್ಯವನ್ನು ತಿಳಿಯಲು ಮತ್ತೊಂದು ಅವಕಾಶವನ್ನು ಕೊಟ್ಟದಕ್ಕಾಗಿ ಸ್ತೋತ್ರವಾಗಲಿ. ನಮ್ಮೆಲ್ಲರಿಗೂ ಸಮೃದ್ಧ ಜೀವನ ಅವಶ್ಯ. ಆ ಒಂದು ಸಮೃದ್ಧ ಜೀವನವನ್ನು ನಿನ್ನ ಸತ್ಯದ ವಾಕ್ಯದ ಮುಖಾಂತರವಾಗಿ ನಮಗೆ ತಿಳಿಯಪಡಿಸಿಕೊಡು. ನೀನೇ ನಮಗೆ ಅನುಗ್ರಹಿಸಬೇಕೆಂಬುದಾಗಿ ಕ್ರಿಸ್ತನ ಪವಿತ್ರ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೇನ್. ಸಮೃದ್ಧದ ಜೀವನವನ್ನು ನಾವು ಸತ್ಯವೇದದಲ್ಲಿ ಬಹಳವಾಗಿ ನಾವು ಕಲಿತಾ ಬಂದಿದ್ದೇವೆ. ದೇವರು ನಮಗೆ ಸಮೃದ್ಧಿ ಜೀವನ ಅನುಗ್ರಹಿಸಬೇಕೆಂಬುದಾಗಿ ಆತನು ಆತುರದಿಂದ ಕಾದುಕೊಂಡಿದ್ದಾನೆ. ಈ ನಾಮಾನನ ಅನುಭವದಲ್ಲಿ ನಾವು ನೋಡುವಾಗ ಮೊದಲನೇ ಸ್ಥಾನದಲ್ಲಿ ಆತನು ಸ್ನಾನ ಮಾಡುವಾಗ ಆತನು ಕೊಟ್ಟದ್ದನ್ನು ಅಂಗೀಕರಿಸಿಕೊಂಡೆಂಬುದನ್ನು ನೋಡುತ್ತೇವೆ. ಎರಡನೇ ಸ್ನಾನದ ಸಮಯದಲ್ಲಿ ಕೊಟ್ಟಿದ್ದನ್ನು ಆತನು ನಂಬಿದನು. ಮೂರನೇ ಸ್ನಾನದಲ್ಲಿ ನೋಡುವಾಗ ಆತನು ವಾಗ್ದಾನವನ್ನು ಅಂಗೀಕರಿಸಿಕೊಂಡನು ಎಂಬುದಾಗಿ ನೋಡುತ್ತೇವೆ. ನಾಲ್ಕನೇ ಸ್ಥಾನದಲ್ಲಿ ಹೇಳಿದ ಮಾತಿಗೆ ತಕ್ಕಂತೆ ಆತನು ನಡೆದುಕೊಂಡನು. ಇವಾಗ ನಾವು ಐದನೇ ಸ್ನಾನದ ವಿಷಯದಲ್ಲಿ ನಾವು ನೋಡುತ್ತೇವೆ. ಆತನು ತನ್ನ ದೇಹಕ್ಕೆಲ್ಲ ಸಾಬೂನು ಹಚ್ಚಿಕೊಂಡು ಬಹುಶಃ ಆತನು ಯೋಧನ ಒಳಗೆ ಹೋಗಿ ತನ್ನನ್ನು ಮತ್ತೊಂದು ವರ್ತಿ ತೊಳೆದುಕೊಂಡು ಸ್ನಾನ ಮಾಡೋದು ನೋಡಲಾಗಿದ್ದೇವೆ. ಈ ಒಂದು ಐದನೇ ಸ್ಥಾನಕ್ಕೆ ನಾನು ಇಟ್ಟಿರ್ತಕ್ಕಂಥ ವಿಷಯವೇನೆಂದರೆ ಶುದ್ಧನಾಗಲು ಅಂಗೀಕರಿಸಬೇಕು. ಈ ಐದನೇ ಸಮಯದ ಸ್ಥಾನವನ್ನು ಆತನು ಮಾಡುವಾಗ ಆತನು ಅದು ಅಂಗೀಕರಿಸಿಕೊಂಡು ಆತನು ನೀರಿನಿಂದ ಹೊರಗೆ ಬರೋನಾಗಿದ್ದಾನೆ. ಆ ಐದನೇ ಸ್ನಾನದ ನಂತರ ತನ್ನ ದೇಹವನ್ನು ನೋಡುವಾಗ ಆ ಕುಷ್ಠರೋಗವು ಇದ್ದ ಹಾಗೆಯೇ ಇತ್ತು. ಒಂದು ಅಂಶವೂ ಸಹ ವಾಸಿಯಾಗಿರಲಿಲ್ಲ. ಆದರೂ ಕೂಡ ಆತನು ನಂಬಿಕೆಯನ್ನು ಬಿಡಲಿಲ್ಲ. ಅಂಗೀಕರಿಸಿಕೊಂಡನು, ಭದ್ರವಾಗಿ ಇಟ್ಟುಕೊಂಡಿದ್ದನು. ಅದಕ್ಕಾಗಿ ಆತನು ಐದನೇ ಸ್ನಾನ ಮಾಡಿ ಬಂದಿದ್ದಾನೆ. ಶುದ್ಧನಾಗಲು ಆತನು ಅಂಗೀಕರಿಸಿಕೊಂಡನು. ದೇವರ ಮಹತ್ಕಾರವನ್ನು ನಾವು ಯಾವಾಗಲೂ ನಿರೀಕ್ಷಿಸಬೇಕು. ಯಾಕಂದರೆ ದೇವರು ಮಹತ್ಕಾರವನ್ನು ನಮ್ಮ ಜೀವಮಾನದಲ್ಲಿ ಮಾಡೋನಾಗಿದ್ದಾನೆ. ಯೋಬ 14:4 ನಾವು ನೋಡುತ್ತೇವೆ, ಅಶುದ್ಧದಿಂದ ಶುದ್ಧವು ಉಂಟಾದೀತೋ? ಎಂದಿಗೂ ಇಲ್ಲ. ಅಶುದ್ಧದಿಂದ ಶುದ್ಧವು ಉಂಟಾಗಲು ಸಾಧ್ಯವೇ ಇಲ್ಲ. ಆದರೆ ದೇವರು ಅದನ್ನು ಶುದ್ಧ ಮಾಡಲು ಸಾಧ್ಯ ಉಂಟೆಂಬುದನ್ನು ನೋಡ್ತೇವೆ. ದೇವರೊಬ್ಬನೇ ನಮ್ಮನ್ನು ಶುದ್ಧಗೊಳಿಸಲು ಸಾಧ್ಯ ಮತ್ತು ಶುದ್ಧ ಮಾಡೋನು ಎಂಬುದಾಗಿ ವಾಗ್ದಾನವನ್ನು ಕೂಡ ನಮಗೆ ಕೊಟ್ಟಿದ್ದಾನೆ. ಇದು ಸತ್ಯ. ಯೆಶಾಯನು ಬರೆದ ಗ್ರಂಥ 1ನೇ ಅಧ್ಯಾಯ 18 ಮತ್ತು 19 ವಚನಗಳಲ್ಲಿ ನಾವು ಹೀಗೆ ಓದುತ್ತೇವೆ. ದೇವರು ಹೇಳುತ್ತಾನೆ, ಬನ್ನಿರಿ ವಾದಿಸುವ ಎಂದು ಯೆಹೋವನು ಅನ್ನುತ್ತಾನೆ. ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಹಿಮದ ಹಾಗೆ ಬಿಳುಪಾಗುವವು, ಕಿರಿಮಂಜಿ ಬಣ್ಣವಾಗಿದ್ದರೂ ಉಣ್ಣೆಯಂತೆ ಬೆಳ್ಳಗಾಗುವವು. ನೀವು ಒಪ್ಪಿ ವಿಧೇಯರಾದರೆ ದೇಶದ ಮೇಲವನ್ನು ಅನುಭವಿಸಿರಿ ಎಂಬುದಾಗಿ ಯೆಹೋವನು ಹೇಳನಾಗಿದ್ದಾನೆ. ಇಲ್ಲಿ ನಾಮಾನನು ಶುದ್ಧನಾಗಲು ಅಂಗೀಕರಿಸಿಕೊಂಡನು. ಅದೇ ತಾನೇ ದೇವರು ತನ್ನ ವಾಕ್ಯದಲ್ಲಿ ಹೇಳ್ತಾನೆ, ಬನ್ನಿರಿ ವಾದಿಸೋಣ, ಬನ್ನಿರಿ ಅದರ ವಿಷಯದಲ್ಲಿ ನಾವು ಮಾತಾಡೋಣ, ಬನ್ನಿರಿ ಅದರ ವಿಷಯದಲ್ಲಿ ಹೆಚ್ಚಾಗಿ ತಿಳಿದುಕೊಳ್ಳೋಣ. ಯಾಕೆಂದರೆ ನಿಮ್ಮ ಪಾಪಗಳು ಕಡು ಕೆಂಪಾಗಿದ್ದರೂ ಅದನ್ನು ಹಿಮದ ಹಾಗೆ ಬಿಳಿ ಮಾಡುವನೆಂಬುದಾಗಿ ಹೇಳನಾಗಿದ್ದಾನೆ. ದೇವರು ನಮ್ಮ ಪಾಪಗಳನ್ನು ಅದನ್ನು ಶುದ್ಧ ಮಾಡುವನು. ಕೆಂಪಾಗಿದ್ದರೂ ಸಹ ಶುದ್ಧ ಮಾಡುವನು, ಕಿರಿ ಮಂಜು ಬಣ್ಣವಿದ್ದರೂ ಕೂಡ ಆತನು ಶುದ್ಧ ಮಾಡುವನು, ಬಿಳುಪಾಗಿ ಮಾಡುವನು ಎಂಬುದಾಗಿ. ಯಾಕಂದರೆ ನಾವು ಆತನ ಬಳಿಗೆ ಬಂದಿದ್ದೇವೆ. ಮಾತ್ರಲ್ಲದೆ ಆತನು ಹೇಳ್ತಕ್ಕಂಥದ್ದು, ನೀವು ಒಪ್ಪಿ ವಿಧೇಯರಾದರೆ ಅದರ ಪ್ರತಿಫಲವನ್ನು ಅನುಭವಿಸಿರಿ ಎಂಬುದಾಗಿ.
ಅದರ ಪ್ರತಿಫಲವು ನಮಗೆ ಸಿಗುವುದು. ಯೆಹೆಜ್ಕೇಲನು ಬರೆದ ಪ್ರವಾದನೆ 36 ಮತ್ತು 25-26 ವಚನ ನಾವು ಓದೋಣ. ನಾನು ನಿಮ್ಮ ಮೇಲೆ ನಿರ್ಮಲೋದಕವನ್ನು ಪ್ರೋಕ್ಷಿಸಿ ನೀವು ನಿರ್ಮಲರಾಗುವಿರಿ. ನಿಮ್ಮ ಸಮಸ್ತ ವಿಘ್ನಗಳಿಂದಲೂ ಸಕಲ ವಿಧವಾದ ಹೊಲಸಿನಿಂದಲೂ ನಿಮ್ಮನ್ನು ಶುದ್ಧಿ ಮಾಡುವೆನು. ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು. ಕಲ್ಲಾದ ಹೃದಯವನ್ನು ನಿಮ್ಮೊಳಗಿಂದ ತೆಗೆದು ಮೃದುವಾದ ಹೃದಯವನ್ನು ನಿಮಗೆ ದಯಪಾಲಿಸುವನು ಎಂಬುದಾಗಿ ಯೆಹೋವನು ಹೇಳನಾಗಿದ್ದಾನೆ. ಇಲ್ಲಿ ನಾವು ನೋಡ್ತೇವೆ, ಹೆಚ್ಚಿಗೆ ಹೇಳ್ತಕ್ಕಂಥ ನಿಮ್ಮ ಮೇಲೆ ಶುದ್ಧವಾದ ನೀರನ್ನು ಪ್ರೋಕ್ಷಿಸುವನು ಎಂಬುದಾಗಿ. ಸತ್ಯವೇದದಲ್ಲಿ ಕೆಲವು ಸಮಯದಲ್ಲಿ ಭಾಷಾಂತರವು ಬೇರೆ ಬೇರೆ ಇರ್ಬೋದು, ಆದರೆ ಸತ್ಯವೇದದಲ್ಲಿ ಹೇಳ್ತಕ್ಕಂಥದ್ದು ನಿಮ್ಮ ಮೇಲೆ ಶುದ್ಧವಾದ ನೀರನ್ನು ಪ್ರೋಕ್ಷಿಸುವೆನು, ಆಗ ನೀವು ಶುದ್ಧರಾಗುವಿರಿ ಎಂಬುದಾಗಿ ಯೆಹೋವನು ಹೇಳನಾಗಿದ್ದಾನೆ. ನಮ್ಮಲ್ಲಿ ಸಮಸ್ತವನ್ನು ಆತನು ಶುದ್ಧಗೊಳಿಸುವವನು. ಯಾಕಂದರೆ ದೇವರಿಂದ ಮಾತ್ರವೇ ನಮ್ಮ ಜೀವನ ಶುದ್ಧ ಆಗದ ಹೊರತು ಬೇರೆ ಯಾವುದನ್ನು ನಾವು ನೋಡರಾಗಿದ್ದೇವೆ. ಶುದ್ಧರಾಗುವುದರಿಂದ ನಮಗೆ ಅನೇಕ ಫಲಿತಾಂಶಗಳು ಉಂಟು. ಅದರ ಫಲಿತಾಂಶವನ್ನು ನಾವು ನೋಡಬೇಕು. ಇಲ್ಲಿ ಯೋಹನ ಬರೆದ ಪತ್ರಿಕೆ 13 ಮತ್ತು 10ನೇ ವಚನ ನಾವು ನೋಡ್ತೇವೆ. ಒಂದು ಸ್ವಾಮಿ ನಡೆಸಿದ ಕಾರ್ಯ ಅಂದರೆ ಕ್ರಿಸ್ತನ ಒಂದು ರಾತ್ರಿ ಬಂದ ಸಂಸ್ಕಾರ. ಅವರು ಆ ರಾತ್ರಿ ಬಂದ ಸಂಸ್ಕಾರದಲ್ಲಿ ಭಾಗವಹಿಸಿದ ಮುಂಚಿತವಾಗಿ ಸ್ವಾಮಿ ಎಲ್ಲರ ಪಾದಗಳನ್ನು ತೊಳೆನಾಗಿದ್ದಾನೆ. ಆಗ ಪೇತ್ರನ ಬಳಿಗೆ ಬಂದು ಸ್ವಾಮಿ ಆತನ ಪಾದವನ್ನು ತೊಳೆಯುವಾಗ ಪೇತ್ರ ಹೇಳ್ತಾನೆ, ಸ್ವಾಮಿ ನೀನು ನನ್ನನ್ನು ಮುಟ್ಟಬಾರದು, ನನ್ನ ಪಾದವನ್ನು ತೊಳೆಯಬಾರದು ಎಂಬುದಾಗಿ. ಸ್ವಾಮಿ ಪೇತ್ರ ಹೇಳ್ತಾನೆ, ನಾನು ನಿನ್ನ ಪಾದವನ್ನು ತೊಳೆದೇ ಹೋದರೆ ನನ್ನಲ್ಲಿ ನಿನಗೆ ಪಾಲಿಲ್ಲ ಎಂಬುದಾಗಿ. ಆವಾಗ ಪೇತ್ರ ಹೇಳ್ತಾನೆ, ಸ್ವಾಮಿ ನನ್ನ ಪಾದಗಳು ಮಾತ್ರ ಅಲ್ಲ, ಕೈಗಳು ನನ್ನ ಕಾಲುಗಳೆಲ್ಲ ನನ್ನನ್ನೇ ಸಂಪೂರ್ಣವಾಗಿ ತೊಳೆ ಎಂಬುದಾಗಿ ಹೇಳುವಾಗ ಸ್ವಾಮಿ ಹೇಳ್ತಾನೆ, ಸ್ನಾನ ಮಾಡಿಕೊಂಡವನ ಕಾಲನ್ನು ತೊಳೆಯೋದಲ್ಲದೆ ಬೇರೇನೂ ತೊಳೆಯಬೇಕಾಗಿಲ್ಲ, ಅವನ ಮೈಯೆಲ್ಲ ಶುದ್ಧವಾಗಿದೆ ಎಂಬುದಾಗಿ. ಅಂದರೆ ನಮ್ಮ ಜೀವನದಲ್ಲಿ ಸ್ವಾಮಿ ನಮ್ಮ ಪಾಪಗಳನ್ನು ಶುದ್ಧ ಮಾಡಿದರೆ ನಾವು ಸಂಪೂರ್ಣವಾಗಿ ಶುದ್ಧರಾಗುವೆಂಬುದಾಗಿ ನೋಡುತ್ತೇವೆ. ಅದೇ ಪ್ರಕಟಣೆ 19:8 ನಾವು ಹೀಗೆ ನೋಡುತ್ತೇವೆ, ಪ್ರಕಾಶಮಾನವೂ ನಿರ್ಮಲವೂ ಆದ ನಯವಾದ ನಾರುಮಡಿ ಧರಿಸಿಕೊಳ್ಳುವುದಕ್ಕೆ ಆಕೆಗೆ ಅನುಗ್ರಹವಾಗಿತ್ತು. ಆ ನಾರುಮಡಿ ಅಂದರೆ ದೇವ ಜನರ ಸತ್ಯ ಕಾರ್ಯಗಳೇ ಎಂಬುದಾಗಿ ನಾವು ನೋಡ್ತೇವೆ. ಅಂದರೆ ದೇವರು ಸಭೆಯವರಿಗೆ ನಂಬಿದವರಿಗೆ ಕೊಡ್ತಕ್ಕಂಥ ಈ ನಾರುಮಡಿ ಅಂದರೆ ಶುದ್ಧವಾದ ನಿರ್ಮಲವಾದ ನಾರುಮಡಿ ಎಂಬುದಾಗಿ ನೋಡ್ತಕ್ಕಂಥದ್ದೇವೆ. ಅದೇ ತಾನೇ ಸ್ವಾಮಿ ನಮಗೆ ಕೊಡ್ತಕ್ಕಂಥದ್ದು. ಪ್ರಕಾಶಮಾನವಾದ, ನಿರ್ಮಲವಾದ, ಶುದ್ಧವಾದ, ನಯವಾದ ಈ ನಾರುಮಡಿ ಅಂದರೆ ದೇವ ಜನರು ಕೊಡ್ತಕ್ಕಂಥ ಯೇಸು ಕ್ರಿಸ್ತನ ನೀತಿ ಎಂಬುದನ್ನು ನೋಡ್ತಾ ಇದ್ದೇವೆ. ಆ ನಾರುಮಡಿ ಶುದ್ಧವಾದ ಮತ್ತು ನಿರ್ಮಲವಾದ, ಪ್ರಕಾಶಮಾನವಾದ ಈ ನಾರುಮಡಿಯು ಯೇಸು ಕ್ರಿಸ್ತನ ನೀತಿಯು ನಮಗೆ ಕೊಡಲ್ಪಡುವುದನ್ನಾಗಿ ನಾವು ನೋಡಲಾಗಿದ್ದೇವೆ. ದೇವರು ನಮ್ಮನ್ನು ಶುದ್ಧಗೊಳಿಸಿದಾಗ ನಾವು ಶುದ್ಧರಾಗುವೆವು. ಅಂದರೆ ದೇವರ ಬಳಿಗೆ, ದೇವರ ಸ್ಥಾನಕ್ಕೆ ನಾವು ಬರಬೇಕಾದರೆ ನಾವೆಲ್ಲ ವಿಧದಲ್ಲೂ ಶುದ್ಧರಾಗಿರಬೇಕೆಂಬುದಾಗಿ, ನಮ್ಮ ಪಾಪಗಳು ಶುದ್ಧವಾಗಿರಬೇಕೆಂಬುದಾಗಿ ನೋಡಿದೆ. ಅದೇ ಕೀರ್ತನಗಾರನು ಬರೆದಲ್ಲಿ 24ನೇ ಕೀರ್ತನೆ ವಚನಗಳು 3-5 ತನಕ ಓದನಾಗಿದ್ದೇನೆ. ಇಲ್ಲಿ ಒಂದು ಪ್ರಶ್ನೆ ಇರ್ತಕ್ಕಂತಾಗಿದೆ, ಯೆಹೋವನ ಪರ್ವತವನ್ನು ಹತ್ತತಕ್ಕವನು ಯಾರು? ಆತನ ಪವಿತ್ರ ಸ್ಥಾನದಲ್ಲಿ ನಿಲ್ಲುವುದಕ್ಕೆ ಎಂಥವನು ಯೋಗ್ಯನು? ಯಾವನು ಅಯೋಗ್ಯ ಕಾರ್ಯಗಳಲ್ಲಿ ಮನಸ್ಸಿಡದೆ, ಮೋಸ ಪ್ರಮಾಣ ಮಾಡದೆ, ಶುದ್ಧ ಹಸ್ತವು ನಿರ್ಮಲ ಮನಸ್ಸು ಉಳ್ಳನಾಗಿದ್ದಾನೋ ಅವನೇ ಯೆಹೋವನಿಂದ ಶುಭವನ್ನು ಹೊಂದುವನು, ತನ್ನ ರಕ್ಷಕನಾದ ದೇವರಿಂದ ಪ್ರತಿಫಲವನ್ನು ಪಡೆಯುವನು ಎಂಬುದಾಗಿ ನಾವು ನೋಡಲಾಗಿದ್ದೇವೆ. ಅಂದರೆ ಶುದ್ಧ ಹಸ್ತ, ಶುದ್ಧ ಮನಸ್ಸು, ನಿರ್ಮಲ ಮನಸ್ಸು, ಇಂಥವರೇ ದೇವರನ್ನು ಕಾಣುವರೆಂಬುದಾಗಿ. ಈಗ ದೇವರನ್ನು ಕಾಣಬೇಕಾದರೆ ದೇವರು ನಮ್ಮನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸಬೇಕು, ಆತನಿಂದಲೇ ಸಾಧ್ಯ ಎಂಬುದಾಗಿ.
ಅದೇ ತಾನೇ ಹೆಜ್ಕೇಲ 36:26 ಹೀಗೆ ಹೇಳುತ್ತೆ, ನಾನು ನಿಮಗೆ ಹೊಸ ಮನಸ್ಸನ್ನು ಕೊಟ್ಟು ನಿಮ್ಮಲ್ಲಿ ನೂತನ ಸ್ವಭಾವವನ್ನು ಹುಟ್ಟಿಸುವೆನು ಎಂಬುದಾಗಿ ಸ್ವಾಮಿ ಹೇಳನಾಗಿದ್ದಾನೆ. ಅಂದರೆ ನಮ್ಮನ್ನು ಶುದ್ಧ ಮಾಡುವಾಗ ಆ ಶುದ್ಧತೆಯ ಪ್ರತಿಫಲ ಏನೆಂದರೆ ನೂತನ ಮನಸ್ಸು, ಹೊಸ ಮನಸ್ಸು ಎಂಬುದಾಗಿ ನಾವು ನೋಡ್ತೇವೆ. ಒಂದು ನೂತನ ಸ್ವಭಾವ ಇದೇ ತಾನೇ ದೇವರು ನಮಗೆ ಕೊಡನಾಗಿದ್ದಾನೆ. ಈ ಒಂದು ಅನುಭವವನ್ನು ಈ ನಾಮಾನನು ಹೊಂದಬೇಕಾಗಿತ್ತು. ಅದಕ್ಕಾಗಿ ಆತನು ಏನು ಮಾಡ್ತಾನೆ, 5ನೇ ಸಾರಿ ಸ್ನಾನ ಮಾಡುವಾಗ ಶುದ್ಧವಾಗಲು ಅಂಗೀಕರಿಸಿಕೊಂಡು ಆತನು ಸ್ನಾನ ಮಾಡೋನಾಗಿದ್ದಾನೆ. ಈಗ ಮತ್ತೆ ನಾವು ಬರ್ತೇವೆ 6ನೇ ಸ್ನಾನ. ಮತ್ತೊಂದು ವರ್ತಿ ನಾಮಾನನು 6ನೇ ಸಾರಿ ಸ್ನಾನ ಮಾಡಲು ಆತನು ಹೋಗಿದ್ದಾನೆ. ಇದಕ್ಕೆ ನಾವು ನೋಡುವಾಗ ದೇವರನ್ನು ಮಾತ್ರವೇ ಸೇವಿಸಬೇಕೆಂಬ ನಿರ್ಧಾರ ಮಾಡಿಕೊಳ್ಳಬೇಕಾಗಿದೆ. ಆ ನಿರ್ಧಾರ ಏನಂತಂದರೆ, ತಾನು ಶುದ್ಧನಾದ ಮೇಲೆ ದೇವರನ್ನು ನಾನು ಸೇವಿಸುವೆನು ಎಂಬ ಒಂದು ನಿರ್ಧಾರವನ್ನು ಆತನು ಮಾಡಿಕೊಳ್ಳಬೇಕು. ಅದಕ್ಕಾಗಿ ಶುದ್ಧಕ್ಕಾಗಿ ಆತನು ಕಾಯಬಾರದು. ಅಂದರೆ ತನ್ನ ಮನಸ್ಸಿನಲ್ಲಿ ಆತನು ಒಂದು ತೀರ್ಮಾನ ಮಾಡಿಕೊಳ್ಳಬೇಕೆಂಬುದಾಗಿ ನಾವು ನೋಡುತ್ತೇವೆ. ದೇವರನ್ನು ಮಾತ್ರವೇ ಸೇವಿಸಬೇಕು. ಈ ಒಂದು ಶುದ್ಧ ಮನಸ್ಸಿಂದ ಆತನು 6ನೇ ಸಾರಿ ಸ್ನಾನ ಮಾಡಲಿಕ್ಕೆ ಯೋಧನ ಹೊಳೆಯಲ್ಲಿ ಇಳಿತಾನೆ. ಆತನು ತಾನು ಮೈಯಲ್ಲಿ ತೊಳೆದುಕೊಂಡು ಸ್ನಾನ ಮಾಡಿ ಆತನು ಯೋಧನ ಹೊಳೆಯಿಂದ ಹೊರಗೆ ಬರುವಾಗ ತನ್ನ ನೋಡಿಕೊಳ್ಳುವಾಗ ಯಾವುದಲ್ಲೂ ಆತನು ಶುದ್ಧವಾಗಿರಲಿಲ್ಲ. ಆತನು ಇನ್ನೂ ಕೂಡ ನಂಬಿಕೆ ಬಹಳವಾಗಿ ಹೆಚ್ಚಬೇಕಾಗಿತ್ತು. ರೋಮಾಯ ಬರೆದ ಪತ್ರಿಕೆಯಲ್ಲಿ ನಾವು ನೋಡ್ತೇವೆ 12ನೇ ಅಧ್ಯಾಯ 1ನೇ ವಚನದಲ್ಲಿ ಹೀಗೆ ಹೇಳುತ್ತೆ, ಆದದರಿಂದ ಸಹೋದರರೇ, ದೇವರ ಕನಿಕರವನ್ನು ನಿಮ್ಮ ನೆನಪಿಗೆ ತಂದು ನಿಮ್ಮನ್ನು ಬೇಡಿಕೊಳ್ಳುವುದೇನೆಂದರೆ, ನೀವು ನಿಮ್ಮ ದೇಹಗಳನ್ನು ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿಯೂ ಇರುವ ಸಜೀವ ಯಜ್ಞವಾಗಿ ಅರ್ಪಿಸಿರಿ. ಇದೇ ನಿಮ್ಮ ವಿವೇಕಪೂರ್ವಕವಾದ ಆರಾಧನೆ ಎಂಬುದಾಗಿ ಪೌಲನು ಹೇಳಲಾಗಿದ್ದಾನೆ. ಈ ನಾಮಾನನು ಇದೇ ತಾನೇ ಆತನು ಒಂದು ತೀರ್ಮಾನ ಮಾಡಬೇಕಾಗಿತ್ತು. ಹೇಗೆಂದರೆ, ನಾನು ಸ್ವಸ್ಥನಾದ ಮೇಲೆ ನನ್ನ ಜೀವವನ್ನು ನನ್ನ ದೇಹವನ್ನು ದೇವರಿಗೆ ಸಜೀವದ ಯಜ್ಞವಾಗಿ ಅರ್ಪಿಸಿ ಆತನ ಒಬ್ಬನನ್ನೇ ಆರಾಧಿಸುವನೆಂಬುದಾಗಿ ಆತನು ತೀರ್ಮಾನ ಮಾಡಬೇಕಾಗಿತ್ತು. ದೇವರಿಗೆ ಮೀಸಲಾಗಿಯೂ ಮೆಚ್ಚುಗೆಯಾಗಿ ಇರುವ ಸಜೀವ ಯಜ್ಞವಾಗಿ ತನ್ನನ್ನು ಒಪ್ಪಿಸಿಕೊಡಬೇಕೆಂಬುದಾಗಿ ಆತನು ತೀರ್ಮಾನ ಮಾಡಬೇಕಾಗಿತ್ತು. ಯಾಕೆಂದರೆ ಇದೇ ಆತನ ವಿವೇಕಪೂರ್ವಕವಾದ ಒಂದು ಆರಾಧನೆಯಾಗಿತ್ತು. ಗಲಾತ್ಯ 5:13 ಹೀಗೆ ಹೇಳುತ್ತೆ, ಪ್ರೀತಿಯಿಂದ ಒಬ್ಬರನ್ನೊಬ್ಬರನ್ನು ಸೇವಿಸಿರಿ. ಕೊಲೊಸ್ಸೆ 3:24 ಹೇಳುತ್ತೆ, ನೀವು ಯೇಸು ಕ್ರಿಸ್ತನಿಗೆ ಸೇವೆ ಮಾಡಿದರೆ ಪರಲೋಕದ ಬಾಧ್ಯತೆಯನ್ನು ಹೊಂದುವಿರಿ ಎಂಬುದಾಗಿ ಒಂದು ವಾಗ್ದಾನವನ್ನು ನೋಡ್ತಾನಾಗಿದ್ದೇವೆ. ಅಂದರೆ ಈ ಸೇವೆಯ ಪ್ರತಿಫಲವೇನು? ನಾವು ದೇವರನ್ನು ಮನಪೂರ್ವಕ ಆರಾಧನೆ ಮಾಡುತ್ತೇವೆ, ದೇವರನ್ನು ಸೇವಿಸ್ತೇವೆ ಎಂದು ನಾವು ಹೇಳುವಾಗ ಅದರ ಪ್ರತಿಫಲ ಕೂಡ ನಾವು ಏನೆಂದು ತಿಳಿಯಬೇಕು. ಚಪನ್ಯ 3:9 ಹೀಗೆ ಹೇಳುತ್ತೆ, ಜನಾಂಗಗಳಿಗೆ ಶುದ್ಧ ಭಾಷೆಯನ್ನು ಸ್ಥಾಪಿಸುವೆನು, ಆಗ ಎಲ್ಲರೂ ಒಂದೇ ಮನಸ್ಸಿಂದ ಯೆಹೋವನನ್ನು ಸೇವಿಸುವರು. ಅಂದರೆ ಆ ಪ್ರತಿಫಲ, ನಾವು ದೇವರನ್ನು ಸೇವೆ ಮಾಡ್ತೇವೆ ಎಂಬ ವಾಗ್ದಾನ ಕೊಟ್ಟಂಥ ಪ್ರತಿಫಲ ಅಂದರೆ ಶುದ್ಧ ಭಾಷೆ, ಒಂದೇ ಮನಸ್ಸು ಇರಬೇಕೆಂಬುದಾಗಿ ನಾವು ನೋಡ್ತೇವೆ. ಅದೇ ತಾನೇ ದೇವರು ನಮಗೆ ಕೊಡ್ತಕ್ಕಂಥ ಒಂದು ಪ್ರತಿಫಲ. ಪ್ರಕಟಣೆ 7:15 ಹೀಗೆ ಹೇಳುತ್ತೆ, ಅವರು ದೇವರ ಸಿಂಹಾಸನ ಮುಂದೆ, ಅಂದರೆ ದೇವ ಭಕ್ತರು ದೇವರ ಸಿಂಹಾಸನ ಮುಂದೆ ಹಗಲು ಇರಲು ಆತನ ಸೇವೆ ಮಾಡುತ್ತಾ ಇರುವರು ಎಂಬುದಾಗಿ ನೋಡ್ತಾಯಿದ್ದೇವೆ. ನಂತರ ಈ ನಾಮಾನನು ತಾನು 6ನೇ ಸಾರಿ ಸ್ನಾನ ಮಾಡಿ ಕೊನೆ ಸ್ನಾನಕ್ಕಾಗಿ ಆತನು ಕಾದಿದ್ದಾನೆ. ಕೊನೆ ಸ್ನಾನಕ್ಕಾಗಿ ಕಾದಿದ್ದಾನೆ. ಆತನು 7ನೇ ಸಾರಿ ಸ್ನಾನ ಮಾಡೋದು ಮುಂಚಿತವಾಗಿ ತನ್ನನ್ನು ದೇವರು ಸಂಪೂರ್ಣವಾಗಿ ಒಪ್ಪಿಸಿಕೊಂಡು ಈ ಕೊನೆ ಸ್ನಾನಕ್ಕೆ ಆತನು ಇಳುವನಾಗಿದ್ದಾನೆ. ಈ 7ನೇ ಸ್ನಾನವನ್ನು ನಾನು ಇನ್ನೊಂದು ಭಾಗ ಹೋಲಿಸಿದ್ದೇನೆ, ನಿಮ್ಮಲ್ಲಿ ಸಮಾಧಾನವಿರಬೇಕೆಂಬುದಾಗಿ. ಹೌದು, 7ನೇ ಸ್ನಾನದ ಸಮಯದಲ್ಲಿ ಅದನ್ನು ಸಮಾಧಾನವನ್ನು ಪಡೆಯಬೇಕಾಗಿತ್ತು. ಯಾಕಂದರೆ ದೇವರು ನನಗೆ ಶುದ್ಧ ಮಾಡುವನು ಎಂಬತಕ್ಕಂಥ ಒಂದು ಸಮಾಧಾನದ ಮನಸ್ಸು ಅವನಿರಬೇಕಾಗಿತ್ತು. ಸಮಾಧಾನಕ್ಕಾಗಿ ಪ್ರಾರ್ಥಿಸಬೇಕಾಗಿತ್ತು. ಕೀರ್ತನೆ 20:34-14 ಹೀಗೆ ಹೇಳುತ್ತೆ, ಸಮಾಧಾನವನ್ನು ಹಾರೈಸಿ ಅದಕ್ಕಾಗಿ ಪ್ರಯಾಸ ಪಡಿರಿ. ಅದಕ್ಕಾಗಿ ನಾವು
ಪ್ರಯಾಸ ಪಡಬೇಕು, ಸಮಾಧಾನಕ್ಕಾಗಿ ಪ್ರಯಾಸ ಪಡಬೇಕು. ಕೀರ್ತನೆ 119:15 ಹೇಳುತ್ತೆ, ಧರ್ಮಶಾಸ್ತ್ರವನ್ನು ಪ್ರೀತಿಸುವವರಿಗೆ ಸಂಪೂರ್ಣ ಸಮಾಧಾನ ಸಿಗುತ್ತೆ ಎಂಬುದಾಗಿ. ದೇವರ ವಾಕ್ಯವನ್ನು ಪ್ರೀತಿಸುವವರಿಗೆ, ದೇವರ ವಾಕ್ಯ ಪ್ರಕಾರ ನಡೆಯುವವರಿಗೆ ಸಂಪೂರ್ಣ ಸಮಾಧಾನ ಸಿಗುತ್ತೆ ಎಂಬುದಾಗಿ ನೋಡ್ತೇವೆ. ಯೇಸು ಸ್ವಾಮಿಯವರು ಹೇಳ್ತಕ್ಕಂಥದ್ದು ಯೋಹಾನ 16:30 ನೀವು ನನ್ನಲ್ಲಿದ್ದು ಮನಃಶಾಂತಿಯನ್ನು ಹೊಂದೋರಾಗಿರಬೇಕೆಂದು ಇದನ್ನೆಲ್ಲ ನಿಮಗೆ ಹೇಳಿದ್ದೇನಲ್ಲ ಎಂಬುದನ್ನು ನೋಡ್ತವರಾಗಿದ್ದೇವೆ. ದೇವರು ನಿಮಗೆ ಸಮಾಧಾನವನ್ನು ಕೊಡುವನಾಗಿದ್ದಾನೆ. ಕೀರ್ತನೆ 4:8 ಹೇಳುತ್ತೆ, ನಾನು ನಿರ್ಭಯವಾಗಿ ಮಲಗಿಕೊಂಡು ನಿದ್ದೆ ಮಾಡುವನು ಎಂಬುದಾಗಿ ದಾವೀದನು ಹೇಳಲಾಗಿದ್ದಾನೆ. ಯಾಕಂದರೆ ಧೈರ್ಯವಾಗಿ ನಿದ್ದೆ ಮಾಡುವಾಗ ದೇವರಿದ್ದಾನೆ, ಸಮಾಧಾನದಿಂದ ನನ್ನನ್ನು ಕಾಪಾಡು ಎಂಬುದಾಗಿ ನೋಡ್ತೇವೆ. ಕೀರ್ತನೆ 122:7-9 ನಾವು ವಾಕ್ಯನ ಓದೋಣ. ನಿನ್ನ ಪೌಳೆ ಗೋಡೆಗಳೊಳಗೆ ಶುಭ ಉಂಟಾಗಲಿ, ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ. ನನ್ನ ಬಂಧು ಮಿತ್ರ ನಿಮಿತ್ತವಾಗಿ ನಿನಗೆ ಶುಭವಾಗಲೆಂದು ಹೇಳುತ್ತೇನೆ. ನಮ್ಮ ಯೆಹೋವ ದೇವರ ಮಂದಿರ ನಿಮಿತ್ತವಾಗಿ ನಿನಗೆ ಸುಕ್ಷೇಮವನ್ನು ಹಾರೈಸುತ್ತೇನೆ ಎಂಬುದಾಗಿ ದಾವೀದನ ಕೀರ್ತನೆ ಆಗಿದೆ. ಅಂದರೆ ಸಮಾಧಾನ, ಸುಕ್ಷೇಮ, ಶಾಂತಿ ಇದನ್ನು ನಮಗೆ ದೇವರು ದಯಪಾಲಿಸುವನು ಎಂಬುದಾಗಿ ನಾವು ನೋಡುತ್ತೇವೆ. ಹೌದು, ದೇವರು ನಮಗೆ ಸಮಾಧಾನ ಕೊಡಲು ಇಚ್ಛಿಸುತ್ತಾನೆ. ನಮ್ಮ ಜೀವನದಲ್ಲಿ ಸಮಾಧಾನವು ಅವಶ್ಯ. ನಮ್ಮ ಕೆಲಸ ಕಾರ್ಯಗಳಲ್ಲಿ ಸಮಾಧಾನ ಅವಶ್ಯ, ನಮ್ಮ ಸಂಸಾರ ಕುಟುಂಬಗಳಲ್ಲಿ ಸಮಾಧಾನ ಅವಶ್ಯ, ನಮ್ಮ ಬಂಧು ಮಿತ್ರರ ಒಡನಾಡಿನಲ್ಲಿ ನಮಗೆ ಸಮಾಧಾನ ಅವಶ್ಯ. ನಾವು ಕೂರುವಾಗಲೂ, ಹೇಳುವಾಗಲೂ, ಮಲಗುವಾಗಲೂ ಎಲ್ಲ ಸಮಯದಲ್ಲೂ ನಮಗೆ ಸಮಾಧಾನ ಅವಶ್ಯ. ಅದೇ ತಾನೇ ಯೆಶಾಯ 26:3 ನೋಡ್ತೇವೆ, ಸ್ಥಿರಚಿತ್ತವನ್ನು ಶಾಂತಿಯಲ್ಲಿ ನೆಲೆಗೊಳಿಸಿ ಕಾಯುವೆ, ಅವನಿಗೆ ನಿನ್ನಲ್ಲಿ ಭರವಸೆ ಇದೆಯಲ್ಲ ಎಂಬುದಾಗಿ ಯೆಶಾಯನು ಹೇಳಲಾಗಿದ್ದಾನೆ. ಈ ರೋಮಯ 15:13 ನಾವು ನೋಡುತ್ತೇವೆ, ನಿರೀಕ್ಷೆಯ ಮೂಲನಾದ ದೇವರು ನಂಬಿಕೆಯಿಂದ ಉಂಟಾಗುವ ಸಂತೋಷವನ್ನು, ಮನಃಶಾಂತಿಯನ್ನು ನಿಮಗೆ ಪರಿಪೂರ್ಣವಾಗಿ ದಯಪಾಲಿಸಲಿ ಎಂಬುದಾಗಿ ಆತನು ಹೇಳಲಾಗಿದ್ದಾನೆ. ಅದೇ ತಾನೇ ಪೌಲನ ಪ್ರಾರ್ಥನೆ. ಆ ಪ್ರಾರ್ಥನೆ ನಮಗೂ ಕೂಡ ಸೇರಿದ್ದಾಗಿದೆ. ಹೀಗಿರಲಾಗಿ ನಾವು ನಂಬಿಕೆಯಿಂದ ನೀತಿವಂತದ ಕಾರಣ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಮೂಲಕ ದೇವರೊಂದಿಗೆ ಉಂಟಾದ ಸಮಾಧಾನದಲ್ಲಿ ನಾವು ಇರೋಣ ಎಂಬುದಾಗಿ ಈ ಪೌಲನು ರೋಮಯ 5:1 ನಮಗೆ ಎಚ್ಚರಿಸಲಾಗಿದ್ದಾನೆ. ಹೌದು, ಯೇಸು ಕ್ರಿಸ್ತನ ನಮಗೆ ಸ್ಥಳವನ್ನು ಸಿದ್ಧ ಮಾಡಲು ಹೋಗಿದ್ದಾನೆ. ಯೇಸು ಕ್ರಿಸ್ತನು ಶೀಘ್ರದಲ್ಲಿ ಬರೋನಾಗಿದ್ದಾನೆ. ದೇವರ ಮನೆಯಲ್ಲಿ ಎಲ್ಲರಿಗೂ ಸ್ಥಳವಿದೆ. ನಮಗೊಂದು ಸ್ಥಳವಿದೆ, ನಿಮಗೊಂದು ಸ್ಥಳವಿದೆ. ನನ್ನ ಹೆಸರು ಆ ಒಂದು ಮಂದಿರಲ್ಲಿದೆ, ನಿಮಗಿನ ಹೆಸರು ಕೂಡ ಅಲ್ಲಿದೆ ಎಂಬ ನೋಟರಾಗಿದ್ದೇವೆ. ನಮಗೆ ಗುಣವಾಗಬೇಕಾದರೆ ದೇವರಲ್ಲಿ ಬರಬೇಕು. ಬನ್ನಿರಿ ಎಂಬುದಾಗಿ ಕರೆ ನಮಗೆ ಇರುವಾಗ ನಾವು ಬರಬೇಕು. ನಮಗೆ ಶರೀರದ ಗುಣ ಬೇಕೋ, ಆತ್ಮೀಯ ಗುಣ ಬೇಕಾಗಿದೆಯೋ, ಹಣದ ಗುಣ ಬೇಕಾಗಿದೆಯೋ, ಪಾಪದಿಂದ ಬಿಡುಗೆ ಗುಣ ಬೇಕಾಗಿದೆಯೋ, ನಮ್ಮಲ್ಲಿ ಏನು ತೊಂದರೆ ಇದ್ದರೂ ಸಹ ಆ ಗುಣ ನಮಗೆ ಬೇಕು. ಅದಕ್ಕಾಗಿ ಸ್ವಾಮಿ ಏನು ಮಾಡ್ತಾನೆ, ನಮ್ಮನ್ನು ಕರುಣಾಗಿದ್ದಾನೆ. ದೇವರ ಬಲಿಪೀಠದಿಂದ ಜೀವ ನದಿಯು ಹರಿಯುತ್ತದೆ. ಎಲ್ಲರನ್ನು ಸ್ವಸ್ಥ ಮಾಡ್ತಕ್ಕಂಥ ಒಂದು ನದಿಯಾಗಿದೆ. ಅದರಲ್ಲಿ ನಮ್ಮ ಜೀವ ನದಿಯಲ್ಲಿ ನಾವು ಸಹ ಆ ನಾಮವನ್ನು ಮಾಡಿದಲ್ಲಿ ನಾವು ಸ್ನಾನ ಮಾಡಬೇಕು. ಆಗ ತಾನೇ ನಾವು ಸ್ವಸ್ಥರಾಗಬೇಕು. ಯೇಸು ಕ್ರಿಸ್ತನ ಕ್ರೂಜೆಯಲ್ಲಿ ಸುರಿಸಂಥ ರಕ್ತ ಮುಖಾಂತರವಾಗಿ ನಾವು ಶುದ್ಧವಾಗಬೇಕು. ಆ ಜೀವ ನದಿಯು ಅಂದರೆ ಯೇಸು ಕ್ರಿಸ್ತನಿಂದ ಸುರಿದಂಥ ರಕ್ತವು ನಮ್ಮ ಜೀವಮಾನವನ್ನು ಸಂಪೂರ್ಣವಾಗಿ ಶುದ್ಧಗೊಳಿಸಬೇಕೆಂಬುದಾಗಿ ನಾವು ನೋಡರಾಗಿದ್ದೇವೆ. ನಿಮ್ಮ ಹೆಸರು ಜೀವಬಾಧ್ಯರ ಪಟ್ಟಿಯಲ್ಲಿ ಬರಬೇಕಾದರೆ ನಾವು ಶುದ್ಧರಾಗಬೇಕು. ಯೇಸು ಕ್ರಿಸ್ತನ ಬರುಣಕ್ಕೆ ನಾವು ಸಿದ್ಧರಾಗಬೇಕಾದರೆ ನಾವು ನಮ್ಮ ಪಾಪಗಳಿಂದ ಶುದ್ಧರಾಗಬೇಕು. ಹೌದು, ನಮ್ಮಲ್ಲಿ ಸಮಾಧಾನ ಬೇಕಾದರೆ ನಾವು ದೇವರಲ್ಲಿ ಬೇಡಿಕೊಳ್ಳಬೇಕು. ರೋಮಯ 8:35 ನಾವು ನೋಡೋದಾದರೆ ಆತನು ಎಚ್ಚರಿಕೆ ಕೊಟ್ಟಿದ್ದಾನೆ. ಕ್ರಿಸ್ತನ ಪ್ರೀತಿಯನ್ನು ನಮ್ಮನ್ನು ಅಗಲಿಸುವವರು ಯಾರು? ಕಷ್ಟವೋ, ಸಂಕಟವೋ, ಹಿಂಸೆಯೋ, ಅನ್ನವಿಲ್ಲದಿರುವುದೋ, ವಸ್ತ್ರವಿಲ್ಲದಿರುವುದೋ, ಗಂಡಾಂತರವೋ, ಖಡ್ಗವೋ? ದೇವರೇ, ನಾವು ನಿನ್ನ ನಿಮಿತ್ತ ದಿನವೆಲ್ಲ ಕೊಲೆಗೆ ಗುರಿಯಾಗಿದ್ದೇವೆ. ಜನರು ನಮ್ಮನ್ನು ಕೊಯ್ಯುಗಳಂತೆ ಎಣಿಸಿದರು ಎಂಬುದಾಗಿ ಬರೆದುವಂತೆ ಆಗುತ್ತಲ್ಲ ಎಂಬುದನ್ನು ನೋಡ್ತಾಯಿದ್ದೇವೆ. ಅಂದರೆ ದೇವರು
ನಮ್ಮನ್ನು ಬಿಡಿಸಲು ಸಾಧ್ಯ ಉಂಟು. ದೇವರೇ ನಮ್ಮನ್ನು ಕಾಪಾಡಲು ಸಾಧ್ಯ ಉಂಟು. ನಾವು ಈ ನಾಮಾನನ ವಿಷಯವನ್ನು ನೋಡುವಾದರೆ ಆತನು 7ನೇ ಸಾರಿ ಸ್ನಾನ ಮಾಡಿ ಹೊರಗೆ ಬಂದಾಗ ಆತನು ಶುದ್ಧನಾದನೆಂಬ ನೋಡ್ತಾ ಇದ್ದೇವೆ. ಆತನಲ್ಲಿ ಒಂದು ಅಂಶವಾದರೂ ಆ ಕುಷ್ಠರೋಗವಿರಲಿಲ್ಲ. ನೆತ್ತಿಯಿಂದ ಪಾದದ ತನಕ ಆತನು ಶುದ್ಧನಾದನು. ಆದರೆ ಒಂದು ಬದಲಾವಣೆಯನ್ನು ಹೊಂದನು, ಹೊಸ ಜೀವನ ಹೊಂದಿದನು ಎಂಬುದಾಗಿ ನಾವು ನೋಡಲಾಗಿದ್ದೇವೆ. ಅದೇ ತಾನೇ ನಾವು 2ನೇ ಅರಸು 5ನೇ ಅಧ್ಯಾಯದಲ್ಲಿ ಮತ್ತೆ ತಿರುಗಿಸಿ ನೋಡೋಣ. ವಚನಗಳು 17ರಿಂದ. ಆತನು ಎಲೀಷನ ಬಳಿಗೆ ಬಂದು, ನನ್ನ ಕಾಣಿಕೆಯನ್ನು ಸ್ವೀಕರಿಸದಿದ್ದರೆ ನಿನ್ನ ಸೇವಕನಾದ ನಿನಗೆ 2 ಹೇಸರಗತ್ತೆಗಳನ್ನು ಹೊರುವಷ್ಟು ಮಣ್ಣನ್ನು ಕೂಡಬೇಕೆಂದು ಬೇಡಿಕೊಳ್ಳುತ್ತೇನೆ. ನಾನು ಇನ್ನು ಮುಂದೆ ಎಲ್ಲ ದೇವತೆಗಳನ್ನು ಬಿಟ್ಟು ಯೆಹೋವನೊಬ್ಬನಿಗೇ ಸರ್ವಾಂಗ ಹೋಮ ಯಜ್ಞಗಳನ್ನು ಸಮರ್ಪಿಸಿ ಬೇಕೆಂದಿರುತ್ತೇನೆ. ಆದರೆ ಈ ವಿಷಯದಲ್ಲಿ ಯೆಹೋವ ನನ್ನನ್ನು ಕ್ಷಮಿಸಲಿ. ಅಂದರೆ ಒಂದು ವಿಷಯದಲ್ಲಿ ಮಾತ್ರ ಯೆಹೋವ ನನಗೆ ಕ್ಷಮೆಯನ್ನು ಅನುಗ್ರಹಿಸಬೇಕು. ಯಾಕಂದರೆ ನನ್ನ ಒಡೆಯ ಜೊತೆಗೆ ಆತನ ದೇವಾಲಯಕ್ಕೆ ಹೋಗುವಾಗ ಆತನ ಮುಂದೆ ನಾನು ಮೊಣಕಾಲು ಹೊರಬೇಕು ಎಂಬುದಾಗಿ. ಅದಕ್ಕೆ ಯೆಶಾಯನು ಅವನಿಗೆ ಸಮಾಧಾನದಿಂದ ಹೋಗು ಎಂದು ಉತ್ತರ ಕೊಟ್ಟನು. ಅವನು ಹೊರಟು ಹೋದನು ಎಂಬುದಾಗಿ ನಾವು ನೋಡುತ್ತೇವೆ. ಹೌದು, ನಾಮಾನನು ಎಲೀಷನ ಬಳಿಗೆ ಬಂದು ಆತನು ಬೇಡಿಕೊಂಡು ಆತನು ಹೊರಡುವಾಗ ಎಲೀಷನು ಹೇಳ್ತಾನೆ, ಸಮಾಧಾನದಿಂದ ನೀನು ಹೋಗು, ದೇವರು ನಿನ್ನೊಂದಿಗಿರಲಿ ಎಂಬುದಾಗಿ ಹೇಳನಾಗಿದ್ದೇನೆ. ಅದೇ ನಾವು ಇಲ್ಲಿ ನೋಡುತ್ತೇವೆ. ಮೊದಲನೇ ಸ್ಥಾನಕ್ಕೆ ಉಚಿತವಾಗಿ ಕೊಟ್ಟದನ್ನು ಅಂಗೀಕರಿಸಬೇಕು. 2ನೇ ಸ್ಥಾನ ಕೊಟ್ಟದನ್ನು ನಂಬಬೇಕು. 3ನೇ ಸ್ಥಾನ ವಾಗ್ದಾನವನ್ನು ಸ್ವೀಕರಿಸಬೇಕು. 4ನೇ ಸ್ಥಾನ ಹೇಳಿದ ಮಾತಿಗೆ ತಕ್ಕಂತೆ ನಡೆಯಬೇಕು. 5ನೇ ಸ್ಥಾನ ಶುದ್ಧರಾಗಲು ಅಂಗೀಕರಿಸಬೇಕು. 6ನೇ ಸ್ಥಾನ ದೇವರನ್ನು ಮಾತ್ರವೇ ನಾನು ಸೇವಿಸೆಂಬುದಾಗಿ ವಾಗ್ದಾನ ಮಾಡಬೇಕು. 7ನೇ ಸ್ನಾನದಲ್ಲಿ ಶುದ್ಧನಾದ ಮೇಲೆ ಸಮಾಧಾನದಿಂದ ಹೋಗುವಂತ ಹೇಳೋ ರೀತಿಯಲ್ಲಿ ನಮ್ಮ ಜೀವನದಲ್ಲಿ ಶುದ್ಧರಾದ ಮೇಲೆ ನಮ್ಮ ಸಮಾಧಾನದಿಂದ ನಾವು ಹೋಗಬೇಕೆಂಬುದಾಗಿ ನೋಡ್ತಾ ಇದ್ದೇವೆ. ದೇವರೆಚ್ಚೆ ಇದೆ. ಅದಕ್ಕೆ ತಾನೇ ದೇವರು ನಮ್ಮನ್ನು ಕರೆದಿದ್ದಾನೆ, ಶುದ್ಧ ಮಾಡಲು ನಮ್ಮನ್ನು ಕರೆದಿದ್ದಾನೆ. ದೇವರು ಪ್ರತಿಯೊಬ್ಬರಿಗೂ ಸಹ ಶುದ್ಧೀಕರಿಸ್ತಕ್ಕಂಥ ಒಂದು ಆಹ್ವಾನವನ್ನು ಕೊಟ್ಟಿದ್ದಾನೆ. ಬನ್ನಿರಿ, ನನ್ನ ಬಳಿಗೆ ಬನ್ನಿರಿ, ನಿಮ್ಮನ್ನು ಶುದ್ಧ ಮಾಡು ಎಂಬುದಾಗಿ ಹೇಳಿದ್ದಾನೆ. ಈ ಸಮೃದ್ಧಿಯ ಜೀವನ ನಮಗೆ ಬೇಕು. ಈ ಸಮೃದ್ಧಿಯ ಜೀವನಕ್ಕಾಗಿ ದೇವರು ನಮ್ಮನ್ನು ಕರೆಯುತ್ತಾನೆ. ಬನ್ನಿರಿ, ನಾನು ಸಮೃದ್ಧ ಜೀವನ ನಿಮಗೆ ಕೊಡುವುದಾಗಿ. ನಾಮನು ಶುದ್ಧನಾಗಿ ಸಮಾಧಾನ ಹೋದ ರೀತಿಯಲ್ಲಿ ನಾವು ಸಹ ಶುದ್ಧರಾಗಿ ಸಮಾಧಾನದಿಂದ ಹೋಗಬೇಕು. ಇದಕ್ಕಾಗಿ ದೇವರಲ್ಲಿ ನಾವು ಸ್ತೋತ್ರ ಸಲ್ಲಿಸಿ ಆತನಲ್ಲಿ ಪ್ರಾರ್ಥನೆ ಮಾಡಿ ಈ ಒಂದು ಪ್ರಸಂಗವನ್ನು ನಾವು ಮುಕ್ತ ಮಾಡೋಣ. ಮಹಾಪ್ರೀತರ ಸ್ವಾಮಿ, ಕೊಟ್ಟಂಥ ವಾಕ್ಯ ಸ್ತೋತ್ರವಾಗಲಿ. ನಾವು ಶುದ್ಧರಾಗಬೇಕು, ನಮಗೆ ಸಮಾಧಾನ ಬೇಕು. ನಮ್ಮನ್ನು ಶುದ್ಧಗೊಳಿಸಿ ಸಮಾಧಾನದಿಂದ ನಮ್ಮನ್ನು ಕಳಿಸಿಕೊಡು ಸ್ವಾಮಿ. ಈ ಸಮೃದ್ಧಿ ಜೀವನ ನಮ್ಮೆಲ್ಲರಿಗೂ ವೀಕ್ಷತಕ್ಕಂಥ ಪ್ರತಿಯೊಬ್ಬರಿಗೂ ಅನುಗ್ರಹಿಸಬೇಕೆಂಬುದಾಗಿ ಯೇಸು ಕ್ರಿಸ್ತನ ಪವಿತ್ರ ನಾಮದಲ್ಲಿ ಬೇಡಿಕೊಳ್ತೇವೆ ಸ್ವಾಮಿ. ಆಮೆನ್.